402 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿನ ರಾಜ್ಯ ಸರ್ಕಾರ ಅದಕ್ಕೆ ತಡೆ ಹಿಡಿದಿದೆ, ಅದನ್ನ ದಯವಿಟ್ಟು ಮಾಡಿ ಅಂತ ನಿಮ್ಮ ಸುದ್ದಿ ಪ್ರಸಾರ ಮಾಡಿ ಅಂದ್ರು. ನಾನು ದೇವರಾಣೆಗೂ ಮಾಡಲ್ಲ ಸುದ್ದಿ. ನಾನೇ 402 ಜನರ ಭವಿಷ್ಯ ಮಾಡ್ದಂಗಾಗತ್ತೆ. ನಾನು ಏನ್ ಮಾಡ್ತೀರಿ ಸಬ್ ಇನ್ಸ್ಪೆಕ್ಟರ್ ಆಗಿ? ಏನೋ ಬಂದೋಬಸ್ತ್ನಲ್ಲಿ ಸಮಸ್ಯೆ ಆಯಿತು ಅಂತ IPS ಆಫೀಸರ್ಗಳ ಮೇಲೆ ಮುಖ್ಯಮಂತ್ರಿಗಳ ಕೈ ಎತ್ತೋ ಪರಿಸ್ಥಿತಿ ನಾವು ಬದುಕ್ತಿರುವಾಗ ಸಬ್ ಇನ್ಸ್ಪೆಕ್ಟರ್ ಆಗಿ ಮಾಡೋರೇನಿದೆ ರೀ? ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದ್ರೆ ಆಗಲಿ. ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ಮಾಡೋದಿದ್ರೆ ಪ್ರೈವೇಟ್ ಜಾಬಿಗೆ ಹೋಗಿ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂತಹ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗೋದು. ನೌಕರಿಗೆ ಸೇರಿಕೊಂಡ 1 ವರ್ಷದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿದರೆ ನಿಮ್ಗಿಂತ 10 ವರ್ಷ ಸೀನಿಯರ್ಗಿಂತ ಮೇಲೆ ಹೋಗ್ತೀರಿ ನೀವು. ಸರ್ಕಾರಿ ನೌಕರಿ ಒಬ್ಬ ಅವಿವೇಕಿಗೆ, ಒಬ್ಬ ಮೈಗಳನಿಗೆ ಆದ ಯಾವಾಗ ಪ್ರಮೋಷನ್ ಆಗುತ್ತೋ ನಿಮಗೂ ಅವಾಗಲೇ ಆಗಬೇಕು, ಅವನಿಗೆ ಯಾವಾಗ ಸ್ಯಾಲರಿ ಆಗುತ್ತೋ ಅವಾಗಲೇ ನಿಮಗೂ ಆಗಬೇಕು. ಈ ರಾಜ್ಯದಲ್ಲಿ 2,20,00,000 ಉದ್ಯೋಗಗಳನ್ನು ಖಾಸಗಿ ಕ್ಷೇತ್ರ ಕೊಟ್ಟಿದೆ, 7 ಲಕ್ಷ ಉದ್ಯೋಗಗಳನ್ನು ಸರ್ಕಾರಿ ಕ್ಷೇತ್ರ ಕೊಟ್ಟಿದೆ. ಇನ್ನು ಕೊಟ್ಟರು ಹಬ್ಬ ಅಂದ್ರೆ 2 ಲಕ್ಷ ಉದ್ಯೋಗಗಳನ್ನು ಕೊಡಬಹುದು. ಆ ಉದ್ಯೋಗ ತಗೊಳ್ಳೋದಕ್ಕೆ ಹಗಲು ರಾತ್ರಿ ಜನ ಚಡಪಡಿಸ್ತಿದ್ದಾರೆ, ಓದ್ತಿದ್ದಾರೆ, ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತಾರೆ, ಫ್ರೀಡಂ ಪಾರ್ಕಿಗೆ ಒಂದು ಪ್ರತಿಭಟನೆ ಕೂತ್ಕೋತಾರೆ.